ಬೆಂಗಳೂರಿನ ಸೈಬಾರ್ನಲ್ಲಿ ಮತ್ತೊಂದು ರಾದ್ಧಾಂತ ನಡೆದಿದೆ. ಕಿರುತೆರೆಯ ನಟಿಯ ಜೊತೆ ಅನುಚಿತವಾಗಿ ಯುವಕನೋರ್ವ ವರ್ತನೆ ಮಾಡಿದ್ದಾನೆ ಅನ್ನೋ ಬ್ರೇಕಿಂಗ್ ಲಭ್ಯವಾಗಿದೆ. ಬಿಲ್ಡರ್ ಪುತ್ರನಿಂದ ನಟಿಯ ಕುತ್ತಿಗೆಗೆ ಕಚ್ಚಿ ಗಲಾಟೆ ನಡೆದಿದೆ. ಸರ್ಪ ಸಂಬಂಧ ಸೀರಿಯಲ್ ನಟಿಯ ಜೊತೆ ಅಸಭ್ಯ ವರ್ತನೆ ಮಾಡಿದ್ದಾನೆ. ಬನ್ನೇರುಘಟ್ಟದ ಬಿಲ್ಡರ್ ಶ್ರೀನಿವಾಸ್ ಪುತ್ರ ದರ್ಶನ್ನಿಂದ ಈ ಕೃತ್ಯವಾಗಿದೆ ಅಂತ ಆರೋಪಿಸಲಾಗಿದೆ. ಯುವತಿಯಿಂದ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ದೂರು ನೀಡಲಾಗಿದೆ. ಸರ್ಪ ಸಂಬಂಧ ನಟಿ ಸ್ನೇಹಿತರ ಜೊತೆ ಬಂದಿದ್ಲು. ಈ ವೇಳೆ ಆಕೆಯ ಮೈಮುಟ್ಟಿ ಹಿಂಸೆ ಕೊಟ್ಟಿದ್ದ ದರ್ಶನ್. ಈ ವೇಳೆ ಆಕೆಯ ಸ್ನೇಹಿತರಿಂದ ದರ್ಶನ್ಗೆ ಹಿಗ್ಗಾಮುಗ್ಗಾ ಥಳಿತ. ಈ ವೇಳೆ ಹೊರಬಂದ ದರ್ಶನ್ ಸ್ನೇಹಿತರನ್ನ ಕರೆಸಿಕೊಂಡಿದ್ದಾನೆ. ಬಳಿಕ ಅವರೆಲ್ಲರೂ ಕೂಡ ಶೆಲ್ ಪೆಟ್ರೋಲ್ ಬಂಕ್ ಬಳಿ ಇದ್ರು. ಆಗ ರಸ್ತೆಯಲ್ಲಿ ಹೊಡೆದಾಡಿದ ದರ್ಶನ್ ಮತ್ತೆ ಸರ್ಪ ಸಂಬಂಧ ನಟಿ ಸ್ನೇಹಿತರು ಸದ್ಯ ಪೊಲೀಸರು ಮನವೊಲಿಸಿ ಕೇಸನ್ನ ಎನ್ಸಿಆರ್ ಮಾಡಿ ಕಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಏನಿದು ಬಾರ್ನಲ್ಲಿ ಮತ್ತೊಂದು ರಾದ್ಧಾಂತ ಸಂಭವಿಸಿದೆ, ಅದು ಸೀರಿಯಲ್ ಆಕ್ಟ್ರೆಸ್ಗೆ ಹೀಗೆ ಆ ಯುವಕ ಮಾಡಿದಾನಂದ್ರೆ ಯಾವಾಗ ಆಗಿದ್ದು, ಸದ್ಯಕ್ಕೆ ಹೇಗೆ ಪರಿಸ್ಥಿತಿ ತಿಳಿ ಹಾಯಿದೆ ಅಂತ? ಪ್ರಭು, ಬೆಂಗಳೂರಿನ ಸ್ಕೈಬಾರ್ನಲ್ಲಿ ಮತ್ತೊಂದು ರಾದ್ಧಾಂತ ನಡೆದಿರುವಂತದ್ದು ಇದೀಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಏನು ಸರ್ಪ ಸಂಬಂಧಿ ಕಿರುತೆರೆ ನಟಿ ತನ್ಮಯ ಜೊತೆ ಒಂದೊಂದು ಅನುಚಿತ ವರ್ತನೆ ಮತ್ತು ಲೈಂಗಿಕ ಆರೋಪಣೆ ಮಾಡಿದ್ದಾರೆ ಅಂತ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಈಗ ಒಂದು ದೂರನ್ನ ದಾಖಲಿಸುವಂತದ್ದು. ಇದು ಏನು ಬಿಲ್ಡರ್ ಪುತ್ರನಿಂದ ನಟಿಗೆ ತನ್ಮಯ ಅವರಿಗೆ ರಾತ್ರಿ ಸ್ಕೈಬಾರ್ನಲ್ಲಿ ಆಕೆ ಕುತ್ತಿಗೆ ಕಚ್ಚಿ ಮತ್ತು ಗಲಾಟೆ ಮಾಡಿದ್ದಾರೆ. ಈ ಸಂಬಂಧ ಸೀರಿಯಲ್ ನಟಿಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಮತ್ತು ಈ ಬಿಲ್ಡರ್ ಬನ್ನೇರುಘಟ್ಟದ ಬಿಲ್ಡರ್ ಶ್ರೀನಿವಾಸ್ ಅವರ ಪುತ್ರ ದರ್ಶನ್ ಅಂತ ಈ ಕೃತ್ಯವನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯುವತಿಯಿಂದ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರು ನೀಡುವಂತದ್ದು. ಸ್ವಲ್ಪ ಇದಲ್ಲದೆ ಏನು ನಂತರ ರಾತ್ರಿ ಸ್ಕೈಬಾರ್ಗೆ ತನ್ಮಯ ಸರ್ಪ ಸಂಬಂಧಿ ಕಿರುತೆರೆ ನಟಿ ಸ್ನೇಹಿತರ ಜೊತೆ ಸ್ಕೈಬಾರ್ಗೆ ಬಂದರು. ಈ ವೇಳೆ ಮೈಮುಟ್ಟಿ ಆಕೆಗೆ ಲೈಂಗಿಕ ಕ್ರಿಯೆಗೆ ಪ್ರಚೋದನೆ ನೀಡಿದ್ದ. ಈ ವೇಳೆ ಆಕೆಯ ಸ್ನೇಹಿತರಿಂದ ದರ್ಶನ್ಗೆ ಅಲ್ಲಿ ಸ್ಕೈಬಾರ್ನಲ್ಲಿ ಓಡಿಸಿದ್ಲು. ನಂತರ ಸ್ಕೈಬಾರ್ಗೆ ಕರೆಸ್ಕೊಂಡಂತಹ ದರ್ಶನ್ ಕರೆಸ್ಕೊಂಡು ಈ ಕಿರುತೆರೆ ನಟಿ ತನ್ಮಯ ಜೊತೆ ಕಿರಿಕನ್ನ ಮಾಡಿ ಗಲಾಟೆಯನ್ನ ಮಾಡಿದ್ದಾರೆ ಮತ್ತು ಸ್ಕೈಬಾರ್ ರಸ್ತೆಯಲ್ಲಿ ಇಬ್ರು ಸಹ ಹೊಡೆದಾಡ್ಕೊಂಡಿರುವಂತದ್ದು. ಈಗ ಪೊಲೀಸರು ಆ ಬಗ್ಗೆ ಏನು ರಾತ್ರಿ ಒಂದು ಪ್ರಕರಣ ಕೊಡಬೇಕು ದೂರನ್ನ ದಾಖಲಿಸುವ ಸಂದರ್ಭದಲ್ಲಿ ತನ್ಮಯ ಮತ್ತು ದರ್ಶನ್ ನಡುವೆ ಒಂದು ಕಾಂಪ್ರಮೈಸ್ ಮಾಡಿದ್ರು. ಆ ಕಾಂಪ್ರಮೈಸ್ ಮಾಡಿ ಅದನ್ನ ಕ್ಲಿಯರ್ ಮಾಡಿ ಎನ್ಸಿಆರ್ ಮಾತ್ರ ದಾಖಲಿಸಿಕೊಂಡಿದ್ರು. ಆದ್ರೆ ಇದೀಗ ಹಿರಿಯ ಅಧಿಕಾರಿಗಳು ಈಗ ಇನ್ಸ್ಪೆಕ್ಟರ್ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಒಂದು ಮೇಜರ್ ಇಶ್ಯೂವನ್ನ ಕೇವಲ ಎನ್ಸಿಆರ್ ಮಾತ್ರ ದಾಖಲಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ, ಆದ್ರೆ ಮಾಧ್ಯಮದವರು ಆ ಬಗ್ಗೆ ತನ್ಮಯ ಅವರಿಗೆ ಕಾಲ್ ಮಾಡಿದಾಗ ನನಗೆ ಆ ಒಂದು ಪ್ರಕರಣಕ್ಕೆ ಯಾವುದೇ ಸಂಬಂಧವಿಲ್ಲ, ನಾನು ಸ್ಕೈಬಾರ್ ಹೋಗ್ಲಿಲ್ಲ ಅನ್ನೋ ಬಗ್ಗೆ ಈಗ ಉಲ್ಟಾ ಹೊಡೆಯುವಂತಹ ಒಂದು ತನ್ಮಯ ಮಾತಾಡೋದು. ಪ್ರಭು, ಹಾಗೆ ಗಂಗಾಧರ್, ಈಗ ಏಕಾಏಕಿ ಆ ಬಿಲ್ಡರ್ ಮಗ ಏನು ದಾಳಿ ಮಾಡಿದ್ನ ಅಥವಾ ಹಿಂದೇನಾದ್ರೂ ಮತ್ತೆ ಹಳೆ ದ್ವೇಷ ಏನಾದ್ರೂ ಇತ್ತ ಅಥವಾ ಯಾಕೆ ಏಕಾಏಕಿ ದಾಳಿ ಮಾಡಿದ ಅಂತ ಒಂದು ನಟಿ ಮೇಲೆ ಅಂತ? ಪ್ರಭು, ತಡರಾತ್ರಿ ಸ್ಕೈಬಾರ್ಗೆ ದರ್ಶನ್ ಮತ್ತು ಇದೇ ವೇಳೆ ನಟಿ ತನ್ಮಯ ಸಹ ಹೋಗಿದ್ದಾರೆ. ನಟಿ ತನ್ಮಯ ತನ್ನ ಸ್ನೇಹಿತರ ಜೊತೆ ಹೋಗಿ ಅಲ್ಲಿ ಪಾರ್ಟಿ ಹೋಗಿದ್ದಾಳೆ. ಈ ಸಂದರ್ಭದಲ್ಲಿ ದರ್ಶನ್ ಸಹ ತನ್ನ ಸ್ನೇಹಿತರ ಜೊತೆ ಹೋಗಿದ್ದಾನೆ. ಈ ವೇಳೆಯಲ್ಲಿ ಏನು ಮಧ್ಯರಾಮಣಿಯಲ್ಲಿ ಆಕೆಯ ಮೇಲೆ ಅನುಚಿತವಾಗಿ ವರ್ತನೆ ಮಾಡಿದ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದೀಗ ನಾವು ತನ್ನ ಸರ್ಪ ಸಂಬಂಧಿ ಕಿರುತೆರೆ ನಟಿ ತನ್ಮಯ ಅವರಿಗೆ ನಾವು ಮಾತನಾಡಿಸಿದಾಗ ಆಕೆ ನನಗೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧ ಇಲ್ಲ, ನಾನು ಸ್ಕೈಬಾರ್ಗೆ ಹೋಗ್ಲೇ ಇಲ್ಲ ಅಂತ ಈಗ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತೆ ನಾನು ಕಂಪ್ಲೇಂಟ್ ಸಹ ನಾನು ಕೊಡ್ಲಿಲ್ಲ, ಬೇರೆ ಯಾರು ಇರ್ಬೋದು ಮತ್ತು ನನಗೆ ಈ ಪ್ರಕರಣಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಈಗ ಕಿರುತೆರೆ ನಟಿ ಒಂದು ತನ್ಮಯ ಹೇಳಿಕೆ ನೀಡಿರುವಂತದ್ದು. ಪ್ರಭು, ಧನ್ಯವಾದಗಳು ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಬಿಲ್ಡರ್ ಪುತ್ರನಿಂದ ನಟಿಯ ಕುತ್ತಿಗೆಗೆ ಕಚ್ಚಿ ಗಲಾಟೆ ಮಾಡಿದ್ದಾನೆ. ಸರ್ಪ ಸಂಬಂಧ ಸೀರಿಯಲ್ ಆಕ್ಟರ್ಸ್ ಅವಳು ಏನು ಸರ್ಪ ಸಂಬಂಧ ಸೀರಿಯಲ್ ನಟಿಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಸ್ಕೈ ಬಾರ್ನಲ್ಲಿ ತನ್ನ ಸ್ನೇಹಿತರೊಂದಿಗೆ ಪಾರ್ಟಿಗೆ ಹೋಗಿರ್ತಾರೆ. ಬನ್ನೇರುಘಟ್ಟದ ಬಿಲ್ಡರ್ ಶ್ರೀನಿವಾಸ್ ಪುತ್ರ ದರ್ಶನ್ನಿಂದ ಈ ಕೃತ್ಯವಾಗಿದೆ ಅಂತ ಹೇಳಿ ನಟಿ ಆರೋಪ ಮಾಡ್ತಿದ್ದಾರೆ. ಹಾಗೆ ಒಂದ್ ಕಡೆ ನಟಿಗೆ ನಮ್ಮ ಪ್ರತಿನಿಧಿ ಸಂಪರ್ಕಿಸಿದ್ರೆ ಈ ಪ್ರಕರಣಕ್ಕೂ ನನಗೆ ಯಾವುದೇ ಸಂಬಂಧವಿಲ್ಲ ಅಂತ ಈಗ ಹಾರೈಕೆ ಉತ್ತರವನ್ನ ಕೊಡ್ತಿದ್ದಾರೆ.